ಸಾವ್ಕಾರ್ ಕೋಟೆಯಲ್ಲಿ ಲಕ್ಷ್ಮಣ್ ಸವದಿ ಸಮರ, ರಮೇಶ್ ಜಾರಕಿಹೊಳಿಗೆ ಮೂಗ್ದಾರ ಹಾಕೋದಕ್ಕೆ ಒಂದಾಯ್ತಾ ಕೈಪಡೆ ಅನ್ನೋದು ನಮ್ಮ ಮುಂದಿರುವಂಥ ಪ್ರಶ್ನೆ. ನೋಡಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಾಬಲ್ಯವನ್ನು ಬೆಳೆಸ್ಕೋಬೇಕು, ತಮ್ಮದೇ ಆದ ಪ್ರಭಾವ ಇರಬೇಕು. ಜಾರಕಿಹೊಳಿ ಅವರು ದಶಕಗಳ ಗಟ್ಟಲೆ ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದಾರೆ. ತಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಅಕ್ಕಪಕ್ಕ ಕ್ಷೇತ್ರಗಳಲ್ಲೂ ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂಥ ಒಂದು ವರ್ಚಸ್ಸು ಆ ಜಾರಕಿಹೊಳಿ ಸಹೋದರದ್ದು ಆಗಿದೆ. ಅದು ಪಕ್ಷಾತೀತವಾಗಿದೆ. ಇವತ್ತಿನ ದಿನ ಇಬ್ಬರು BJPಯಲ್ಲಿದ್ದಾರೆ, ಒಬ್ಬರು ಕಾಂಗ್ರೆಸ್ಸಲ್ಲಿದ್ದಾರೆ. ಯಾರು ಎಲ್ಲೇ ಇದ್ರೂ ಒಬ್ರಿಗೊಬ್ರು ನೋಡ್ಕೊಳ್ಳೋವಂಥದ್ದು, ಒಬ್ರಿಗೊಬ್ರು ಹಿತಾಸಕ್ತರೆ. ಇವತ್ತಿಗೂ ಅವರು ಒಬ್ಬರು ಸೋಲ್ತಾರೆ ಅಂದರೆ ಅವ್ರ ಪರವಾಗಿ ಇನ್ನೂ ಇಬ್ಬರು ನಿಲ್ತಾರೆ. ಈ ರೀತಿಯ ಒಂದು ವಾತಾವರಣ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಒಂದು ರೀತಿ ನಿರ್ಧಾರ ಮಾಡ್ದಂಗಿದೆ. ಮೇಲುಗೈ ಅಂತ ಆಗೋದಾದರೆ ಕ್ಷೇತ್ರಗಳ ಒಂದು ದೃಷ್ಟಿಯಿಂದ ನೋಡಿ ಅದು ಕಾಂಗ್ರೆಸ್ಸದ್ದೇ ಆಗಬೇಕು. ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು. ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕಟ್ಟಾಕಬೇಕು. ಕಟ್ಟಾಕೋದು ಹೇಗೆ ಅಂದರೆ, ಗೋಕಾಕಕ್ಕೆ ನಾವು ಹೋಗಿ ಒಂದಷ್ಟು ಲೆಕ್ಕಾಚಾರ, ಒಂದಷ್ಟು ತಂತ್ರ ಪ್ರತಿತಂತ್ರ ಮಾಡಿದಾಗ ಮಾತ್ರ ಅವರು ಚಿಂತೆಗೆ ಒಳಗಾಗಿ ಅವ್ರು ಅಲ್ಲೇ ಉಳಿತಾರೆ. ಇಲ್ಲ ಅಂದರೆ ಅವ್ರು ಅಥಣಿಗೂ ಬರ್ತಾರೆ, ಅರಬಾವಿಗೂ ಹೋಗಿ ಗೆಲ್ಲಿಸ್ತಾರೆ, ಬೆಳಗಾವಿ ಗ್ರಾಮಾಂತರಕ್ಕೂ ಹೋಗ್ತಾರೆ, ಇನ್ನೂ 4 ಕ್ಷೇತ್ರಕ್ಕೆ ಹೋಗ್ತಾರೆ. ಅವ್ರು ಹೋಗಬಾರ್ದು ಅನ್ನೋದಾದರೆ ನೀವು ಅವ್ರನ್ನ ಗೋಕಾಕ್ನಲ್ಲಿ ನಿಜವಾದ ಸ್ಪರ್ಧೆ ಇದೆ. ಇದಕ್ಕೂ ಮುಂಚೆ ನೀವು ಹೇಗೆ ಒಂದು 2-3 ದಿನ ಪ್ರಚಾರ ಮಾಡಿ ಗೆದ್ಕೊಂಡು ಬರ್ತಿದ್ರಿ, ಈ ಬಾರಿ ಆ ಸಂದರ್ಭ ಸನ್ನಿವೇಶ ಇಲ್ಲ. ಚಿದಾನಂದ್ ಪಟೇಲ್ ನಾನು ಕೇಳ್ತೀನಿ, ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಲಕ್ಷ್ಮಣ್ ಸವದಿ ಅವ್ರಿಗೆ ತಮ್ಮದೇ ಆದ ಟೆನ್ಷನ್ ಇದೆ. ಹೌದು, ಯಡಿಯೂರಪ್ಪನವ್ರು ಹೋಗಿ ಮೊನ್ನೆ ಒಂದಷ್ಟು ಮಾತಾಡಿ, ನಿನ್ನೆ ಎಲ್ಲ ಮಾತಾಡಿ, ಇವತ್ತು ಅಲ್ಲಿದ್ದಾರೆ ಮಾತಾಡಿ, ಜನರನ್ನ ಸೇರಿಸಿ ಲಿಂಗಾಯತ ಮತಗಳು BJP ಕಡೆ ಬರಬೇಕು, ಗಾಣಿಗ ಸಮುದಾಯ ಅಂತ ಅಲ್ಲಿಗೆ ಹೋಗಬಾರ್ದು. ಹೋದ್ರೂ ಸಣ್ಣ ಪ್ರಮಾಣದಲ್ಲಿ ಹೋಗಲಿ, ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಬಹುತೇಕ ಲಿಂಗಾಯತ ಸಮುದಾಯದ ಮತಗಳು ಲಕ್ಷ್ಮಣ್ ಸವದಿ ಅನ್ನೋ ಭಾವನೆಯಲ್ಲಿ ಕೊಚ್ಚೋಗಿ ಕಾಂಗ್ರೆಸ್ ದಡ ಸೇರಬಾರ್ದು, ಅದು ಉಳಿಬೇಕು. ಲಕ್ಷ್ಮಣ್ ಸವದಿಗೆ ತಮ್ಮದೇ ಆದ ಟೆನ್ಷನ್. ಬಟ್ ಅಟ್ ದ ಸೇಮ್ ಟೈಮ್ ಅವರು ರಮೇಶ್ ಜಾರಕಿಹೊಳಿನ ಕಟ್ಟಾಕುವಂಥ ಅನಿವಾರ್ಯತೆ ಕೂಡ ಅವ್ರಿಗಿದೆ. ಅವ್ರು ರಮೇಶ್ ಜಾರಕಿಹೊಳಿ ಫ್ರೀ ಆದರೆ ಲಕ್ಷ್ಮಣ್ ಸವದಿ ಸ್ಪರ್ಧೆ ಅಷ್ಟೇ ಕಷ್ಟ ಆಗುತ್ತೆ. ಪ್ಲೀಸ್. ಖಂಡಿತವಾಗ್ಲಿ ಈಗಾಗಲೇ BS ಯಡಿಯೂರಪ್ಪನವರಿಗೆ ಅಸೈನ್ಮೆಂಟ್ ಕೊಟ್ಟಿರೋದು ಬೇರೆ ಯಾರಲ್ಲ, ಅಮಿತ್ ಶಾ ಅವರು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಯನ್ನು ತಾವು ಸೋಲಿಸ್ಬೇಕಂತೇಳಿ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಇದೊಂಥರ ಸವಾಲು, ಸವದಿನೂ ಸೋಲಿಸ್ಬೇಕು, ಈ ಕಡೆ ಶೆಟ್ಟರ್ರನ್ನು ಸೋಲಿಸ್ಬೇಕು. ಜೊತೆಗೆ ನಿಮಗೆ ಆ ಕ್ಷೇತ್ರದ ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಸವದಿ ಆ ಕ್ಷೇತ್ರದ ನಾಯಕ ಹೌದು, ಜೊತೆಗೆ ಅವರ ಸಮುದಾಯದ ಮತಗಳಿಲ್ಲ ಅನ್ನೋದು. ಅಲ್ಲಿ ಪಂಚಮಸಾಲಿ ಮತಗಳು ಒಟ್ಟಾರೆ ಹೆಚ್ಚು ಮತಗಳಿರ್ತಕ್ಕಂಥದ್ದು. ಮತ್ತು ರಮೇಶ್ ಜಾರಕಿಹೊಳಿ ಪಂಚಮಸಾಲಿ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥ ಅವಹೇಳನಕಾರಿಯಾದ ಒಂದು ಮಾತು ಇದೆಯಲ್ಲ, ಅದು ಆ ಭಾಗದಲ್ಲಿ ವೈರಲ್ ಆಗ್ತದೆ, ಮನೆ ಮನೆಗೆ ತಲುಪ್ತಾ ಇದೆ. ಪಂಚಮಸಾಲಿ ಸಮುದಾಯದ ಬಗ್ಗೆ ಮಾತನಾಡಿರ್ತಕ್ಕಂಥ ಹೇಳಿಕೆ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿಗೂ ಕೂಡ ಈ ಚುನಾವಣೆ ಅವರ ರಾಜಕೀಯ ಜೀವನ ಇದೆಯಲ್ಲ, ಅಳಿವು ಮತ್ತು ಉಳಿವಿನ ಚುನಾವಣೆ. ಮತ್ತು ಕಾಂಗ್ರೆಸ್ನವರು ಕೂಡ ಒಂದಾಗಿದ್ದಾರೆ. ನಾಟ್ ಓನ್ಲಿ ಕಾಂಗ್ರೆಸ್ನವರಲ್ಲ, ಅಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಕೂಡ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಯಾರಿರ್ಬೋದು, ನೀವು ಕೋರೆ ಫ್ಯಾಮಿಲಿ ಇರ್ಬೋದು, ಕತ್ತಿ ಫ್ಯಾಮಿಲಿ ಇರ್ಬೋದು, ಕಡಾಡಿ ಫ್ಯಾಮಿಲಿ ಇರ್ಬೋದು, ಜೊಲ್ಲೆ ಫ್ಯಾಮಿಲಿ ಇರ್ಬೋದು, ಕೊನೆಗೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತಿದ್ದಾರೆ, ಟೊಂಕ ಕಟ್ಟಿ ನಿಂತಿದ್ದಾರೆ. ಬಿಕಾಸ್ ಆಫ್ ಅಲ್ಲಿ ಲಕ್ಷ್ಮಣ್ ಸವದಿ ಸೋಲಲ್ಲ ಅವರಿಗೆಲ್ಲ, ಅಲ್ಲಿ ರಮೇಶ್ ಜಾರಕಿಹೊಳಿ ಸೋಲಾಗಬೇಕಾಗಿದೆ. ಲಕ್ಷ್ಮಣ್ ಸವದಿ ಗೆದ್ದರೆ ರಮೇಶ್ ಜಾರಕಿಹೊಳಿ ಸೋಲು, ಲಕ್ಷ್ಮಣ್ ಸವದಿ ಸೋತ್ರೆ ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ನಾಟ್ ಓನ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇಲ್ಲಿ DK ಶಿವಕುಮಾರ್ ಸೋಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಟೊಂಕ ಕಟ್ಟಿ ಸವದಿ ಪರವಾಗಿ ನಿಂತಿದ್ದಾರೆ. ಆದರೆ BS ಯಡಿಯೂರಪ್ಪನವ್ರದ್ದು ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ನೋಡಬೇಕಾಗಿದೆ. ನಿಮಗೆ ಅವರು ತೀರಾ ನೀವು ಬೆಳಗಾವಿ ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವ್ರದ್ದು ಕಳೆದ ಬಾರಿ MLC ಮಾಂತೇಶ್ ಕಾವಟಗಿಮಠಿ MLC ನಿಂತ ಸಂದರ್ಭದಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವ್ರ ಸಹೋದರನ್ನ ಹಾಕಿದರು, ಎಲೆಕ್ಷನ್ಗೆ ನಿಲ್ಲಿಸಿದರು. ಆಗ ಇದೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಒಂದಲ್ಲ 5 ಮೀಟಿಂಗ್ ಮಾಡಿದರು. ಮಾಂತೇಶ್ ಕವಟಗಿಮಠನ ಗೆಲ್ಲಿಸಬೇಕಂತ ಎಲ್ಲ ಲಿಂಗಾಯತರದ್ದು ಮೀಟಿಂಗ್ ಮಾಡಿದರು. ಆದರೆ ಅಲ್ಟಿಮೇಟ್ ರಿಸಲ್ಟ್ ಬೇರೆ ಇದೇ ಬಂತು. ಹಾಗಾಗಿ ಲಕ್ಷ್ಮಣ್ ಸವದಿ ಗೊತ್ತು ಇದು ಡೂ ಆರ್ ಡೈ ಚುನಾವಣೆ ಅಂತೇಳಿ. ಮತ್ತು ಅಲ್ಲಿ ಮಹೇಶ್ ಕುಮಟಳ್ಳಿ ಗೆಲುವು ಬೇಕಾಗಿಲ್ಲ, ಅಲ್ಲಿ ರಮೇಶ್ ಜಾರಕಿಹೊಳಿ ಗೆದ್ದಂಗೆ ಅಲ್ಲಿ. ಹಾಗಾಗಿ ಬಹುಶಃ ಯಡಿಯೂರಪ್ಪನವ್ರದ್ದು ಅಲ್ಲೋಗಿ ಮೀಟಿಂಗ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತಾ, ಸ್ವಲ್ಪ ಡೈನಮಿಕ್ಸ್ ಬೇರೆ ಇರುತ್ತೆ ಅಂತ. MLC ಎಲೆಕ್ಷನ್ನಲ್ಲಿ ಒಂದಷ್ಟು ಸಾವಿರ, ಒಂದಷ್ಟು ಲಕ್ಷ, ಅಂದರೆ ಲಕ್ಷಕ್ಕೂ ಬರೋದಿಲ್ಲ, ಅದು ಸಾವಿರದ ಲೆಕ್ಕದಲ್ಲೇ ಇರುತ್ತೆ ಮತಗಳು. ಆದರೆ ಇಲ್ಲಿ ಒಂದು ಸಾರ್ವಜನಿಕ ಅಂತ ಕರೆಯುವಂಥ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಇರುತ್ತೆ, ರೈಟ್? ಹೀಗಿದ್ದಾಗ ಭಾವನೆ ಆಗೇನು ವರ್ಕ್ ಆಗುತ್ತೆ, ಲಿಂಗಾಯತ ಅನ್ನೋದು ವರ್ಕ್ ಆಗುತ್ತೆ. ನೀವು ಗಾಣಿಗ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೋದು, ಲಿಂಗಾಯತ ಅನ್ನೋ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ಬೋದು. ಆದರೆ ನಿಮ್ಮ ಪ್ರತಿಸ್ಪರ್ಧಿ ಯಾರು? ಮಹೇಶ್ ಕುಮಟಳ್ಳಿ ಯಾರು? ಅವ್ರು ಯಾವ ಸಮುದಾಯಕ್ಕೆ ಸೇರಿದವರು? ಅಲ್ಲಿಗೆ ಯಡಿಯೂರಪ್ಪನವ್ರ ಕನೆಕ್ಷನ್ ಬರುತ್ತೆ. ಆ ಅಡ್ವಾಂಟೇಜ್ ಬಗ್ಗೆ ನೀವು ಏನು ಅವ್ರು ಯಾವ ಸಮುದಾಯದವರು ಅಂತ ಕೇಳಿದ್ರಿ ನಿಖಿಲ್. ಆದ್ರೆ ಅವ್ರ ಸಮುದಾಯ ಪಂಚಮಸಾಲಿ ಇರ್ಬೋದು, ಅಲ್ಲಿ ಗೆದ್ದಂತ ಮಾತ್ರಕ್ಕೆ ಏನು ಮಹೇಶ್ ಕುಮಟಳ್ಳಿ ಅವ್ರದ್ದೇ ಅಧಿಪತ್ಯನ, ಅಥವಾ ಅಲ್ಲಿ ಪ್ರಾಕ್ಸಿ ಆಗಿ ಎಲೆಕ್ಷನ್ ಮಾಡ್ತಾ ಇರೋರು ಯಾರು, ಕಂಟೆಸ್ಟ್ ಮಾಡ್ತಾ ಇರೋರು ಯಾರು ಅನ್ನೋದು ಕೂಡ ವ್ಯಾಖ್ಯಾನಕ್ಕೆ ಬರುತ್ತೆ. 10ರಿಂದ 11 ಲಕ್ಷ ಹತ್ತಿರ ಇರುವಂತ ಲಿಂಗಾಯತ ಸಮುದಾಯದ ಅಸ್ಮಿತೆ ಪಕ್ಷಾತೀತವಾಗಿ ಪ್ರಥಮ ಬಾರಿಗೆ ಪರೀಕ್ಷೆಗೊಂಡಿರುವಂತ ಒಂದು ಕ್ಷಣ ಇದು.
ಸೊ ಹೀಗಾಗಿ ಬರೀ ಇಲ್ಲಿ ಏನು ಇಡೀ ರಾಜ್ಯಕ್ಕೆ ಒಂದು ಗದ್ದುಗೆ ಅನ್ನೋದಾದ್ರೆ ಬೆಳಗಾವಿ ಗದ್ದುಗೆ ಮೇಲೆ ಕೂರೋರು ಯಾರು, ಈಗಿರುವಂತಹ ಹಿಡಿತವನ್ನ ಉಳಿಸ್ಕೊಳ್ಳೋರು ಯಾರು, ಮತ್ತೆ ಹೊಸದಾಗಿ ಬೆಳೆಸ್ಕೊಳ್ಳೋರು ಯಾರು ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಎಂಟೈರ್ ಸಮುದಾಯದ ಹಿಡಿತ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ವ್ಯಕ್ತಿಗತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಏನು ಸಾಹು ಅಥವಾ ಏನು ರಮೇಶ್ ಜಾರಕಿಹೊಳಿ ಅಂತ ಬಂದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯಾಪ್ತಿಯನ್ನ ಮೀರಿ ಬಿಜೆಪಿಯೊಳಗೂ ಕೂಡ ಲಿಂಗಾಯತ ನಾಯಕರುಗಳಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಕಳೆದ 1 ವರ್ಷದಿಂದ ಯಾವೆಲ್ಲ ರೀತಿಯ ಪ್ರಕರಣಗಳಲ್ಲಿ, ಸಂದರ್ಭಗಳಲ್ಲಿ, ಘಟನೆಗಳಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ ರಿಫ್ಲೆಕ್ಟ್ ಆಗೋಗಿದೆ. ಸೊ ಹೀಗಾಗಿ ಇಲ್ಲಿ ಸಮುದಾಯದ ವ್ಯಕ್ತಿಯೇ ನಿಂತಿದ್ದಾನ ಅನ್ನೋದಷ್ಟೇ ಕೂಡ ಕನ್ಸಿಡರ್ ಆಗಲ್ಲ. ಒಂದು ಆಡ್ ಮಾಡ್ತೀನಿ ಸರ್, ನಾವೀಗ ಲಿಂಗಾಯತ ವಿಚಾರ ಚರ್ಚೆ ಮಾಡ್ತಾ ಇದೀವಿ. ನಾಟ್ ಓನ್ಲಿ ಲಿಂಗಾಯತರು ಮಾತ್ರ, ಮತ್ತೆ ನೀವು ಹೇಳಿದ ಎಲ್ಲಾ ಫ್ಯಾಮಿಲಿಗಳಲ್ಲಿ ಕಾಮನ್ ಫ್ಯಾಕ್ಟರ್ ಬರ್ತಾ ಇರುವಂತದ್ದು ಲಿಂಗಾಯತ. ನಾಟ್ ಓನ್ಲಿ ಅಲ್ಲಿ ಲಿಂಗಾಯತರು ಅಂತಲ್ಲ, ಅಲ್ಲಿ ಮರಾಠ ಓಟುಗಳು ಇದೆ, ಕುರುಬ ಓಟುಗಳು ಇದೆ, ಅಲ್ಪಸಂಖ್ಯಾತ ಓಟುಗಳು ಇದಾವೆ, ಅತಿ ಹಿಂದುಳಿದವರ ಓಟುಗಳು ಕೂಡ ಇದೆ. ಕರೆಕ್ಟ್ ಆಯ್ತಾ? ನಿಮಗೆ ನಾಟ್ ಓನ್ಲಿ ಲಿಂಗಾಯತರು ಯಡಿಯೂರಪ್ಪ ಬಂದು ಫ್ಯಾಕ್ಟರು ಅನ್ನೋ ನಾವು ಅದ್ರ ಒಳಗಡೆ ಇರ್ತಕ್ಕಂಥ ಇತರೆ ಸಮುದಾಯದ ಓಟ್ಸ್ ಇದೆಯಲ್ಲ, ಅವರೆಲ್ಲ ಬೇರೆ ಬೇರೆ ಕಾರಣಕ್ಕೆ ಒಂದಾಗ್ಬೋದು. ಅಲ್ಲ, ಒಂದಾಗ್ಬೋದು, ಬಟ್ ಪ್ರಶ್ನೆ ಇರೋದು ಯಾರನ್ನ ಕಟ್ಟಾಕ್ತಾರೆ ಅಂತ. ಲಕ್ಷ್ಮಣ್ ಸವದಿ ಅವರು ಗೋಕಾಕ್ಗೆ ಹೋಗಿ ಫೀಲ್ಡ್ಗೆ ಇಳಿದು ಅವ್ರು ರಮೇಶ್ ಜಾರಕಿಹೊಳಿನ ಕಟ್ಟಾಕ್ತಾರ, ಅಥವಾ ರಮೇಶ್ ಜಾರಕಿಹೊಳಿ ಒಂದು ಬಿರುಸಿನ ಪ್ರಚಾರದ ಅಭಿಯಾನನೇ ನಡೆಸಿ ಕುಮಟಳ್ಳಿಗಾಗಿ ಅವ್ರು ಏನ್ ನಿಂತಿದ್ದಾರೆ ಬೆನ್ನಿಗೆ, ಅದ್ರ ಮೂಲಕ ಅವ್ರು ಲಕ್ಷ್ಮಣ್ ಸವದಿನ ಅಲ್ಲಿ ಕಟ್ಟಾಕ್ತಾರ? ಕಾದ್ ನೋಡ್ಬೇಕಾಗಿದೆ. ನಮ್ಮ ಹತ್ರ ಸಮಯ ಇದ್ದಿದ್ದಿಷ್ಟೇ. ನೋಡಿದಕ್ಕಾಗಿ ಧನ್ಯವಾದ. ನೋಡ್ತೀರಿ News 18.